ನಮ್ಮಲ್ಲಿ ಯಂಗರ್ ಪಾಪ್ಯುಲೇಷನ್ಗೆ ಜಾಸ್ತಿ ಕ್ಯಾನ್ಸರ್ ಬರ್ತಾ ಇದೆ, ಹೆಂಗಸರಲ್ಲಿ ಜಾಸ್ತಿ ಲಂಗ್ ಕ್ಯಾನ್ಸರ್ ಬರುತ್ತೆ. ಕ್ಯಾಮ್ರಾ ಹಾಕಿ ಹೋಗಿ ಆ ಗಂಟಿನ ಜಾಗಕ್ಕೆ ಹೋಗಿ ತೆಗೆದು ಪರೀಕ್ಷೆ ಕೊಡ್ತೀವಿ. ಯಾವ್ದ್ರಿಂದ ಅಲರ್ಜಿ ಬರುವಂತದ್ದು ಯಾವ್ದ್ರಿಂದ ಜಾಸ್ತಿ ಬರುತ್ತೆ ಅಂತ? ಇವಾಗ ಸೊಳ್ಳೆ ಅಲರ್ಜಿ ಇರುತ್ತೆ, ಜಿರ್ಲೆಲ್ ಅಲರ್ಜಿ ಇರುತ್ತೆ. ಸೊ ಎಸಿಗೆ ಹೋದ್ರೆ ಅಲರ್ಜಿ ಆಯ್ತು ಅಂದ್ರೆ ನೀವು ಕಾರಲ್ಲಿದ್ದಾಗೂ ಅಲರ್ಜಿ ಆಗಬೇಕು, ಸಿನಿಮಾ ಥಿಯೇಟರ್ಗೆ ಹೋದ್ರೂ ಆಗಬೇಕು, ಆಫೀಸ್ಗೆ ಹೋದ್ರೂ ಆಗಬೇಕು. ಮನೇಲಿರೋ ಧೂಳಲ್ಲಿರೋ ಕ್ರಿಮಿಗಳು ಡಸ್ಟ್ ಮೈಟ್ ಬಂದಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸೊ ಲಂಗ್ಸ್ ರಿಲೇಟೆಡ್ ಸಮಸ್ಯೆಗಳು ಯಾವಾಗ ಅವರ ಅರಿವಿಗೆ ಬರುತ್ತೆ ಅಂತ ಸೊ ಸಮ್ಟೈಮ್ ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಉಸಿರಾಟ ಸಮಸ್ಯೆ ಅಂದಾಗ ಸಹಜವಾಗಿ ಅದು ಕೋಲ್ಡ್ ಕಾಫೋ ಮತ್ತೊಂದು ಅಂತ ಹೋಗ್ತಾರೆ. ಬಟ್ ಲಂಗ್ಸ್ಗೆ ಅದು ಇಂಪ್ಯಾಕ್ಟ್ ಆಗಿದೆ, ಸಮಸ್ಯೆ ಶುರುವಾಗಿದೆ ಅಂತ ಗೊತ್ತಾಗದೆ ಯಾವಾಗ ಅಂತ? ಒನ್ ಥಿಂಗ್ ಜೊತೆ ಇಲ್ಲ ಹಾಗಿಲ್ಲ. ಯೂಶಲಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ರೆಕಗ್ನೈಸ್ ಮಾಡ್ತಾರೆ, ಯಾಕೆ ಇಷ್ಟೊಂದು ಉಸಿರಾಡ್ತಾ ಇದೆಯಾ, ಮೆಟ್ಲು ಹತ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಹತ್ತಾ ಇರ್ತಾರೆ, ಇವರು ದೇ ವಿಲ್ ಟೇಕ್ ಸಮ್ ಬ್ರೇಕ್. ಅವ್ರ ಉಸಿರು ಆಡ್ತಿರ್ಬೇಕಾದ್ರೆ ಪ್ರಶ್ನೆಗಳಿಗೆ ಬಂದಿರುತ್ತೆ. ಕೆಮ್ತಾ ಇದ್ದವು ಕೂಡ ಕೆಲವು ಸಲ ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರು ಕೆಮ್ಮೋದು, ಅವ್ರಿಗೆ ಗೊತ್ತೂ ಆಗೋದಿಲ್ಲ. ರಿಲೇಟಿವ್ಸ್ ಹೇಳ್ತಿರ್ತಾರೆ ಯಾಕೆ ಇಷ್ಟು ಕೆಮ್ತಾ ಇದೆಯಾ, ದೆನ್ 2-3 ಜನ ರಿಪೀಟೆಡ್ ಆಗಿ ಕೇಳಿದಾಗ ದೇ ವಿಲ್ ಗೆಟ್ ಟು ನೋ ಎಸ್ ಅನ್ನೋದು. ಇನ್ನೊಂದು ಮೆಡಿಸಿನ್ಸ್, ಮೊದಲು ಇಷ್ಟು ನಾನು ಯೂಸ್ ಮಾಡ್ತಾ ಇಲ್ಲ, ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಮೊದಲು 2 ಮಹಡಿನ ಆರಾಮಾಗಿ ಹತ್ತಾ ಇದೆ, ಈಗ ಒಂದು ಸ್ವಲ್ಪ ತೊಂದರೆ ಆಗ್ತಾ ಇದೆ. ಈ ಚಿಹ್ನೆಗಳಲ್ಲಿ ಅವ್ರಿಗೆ ಗೊತ್ತಾಗಿ ಬಂದು ತೋರಿಸ್ತಾರೆ ನಮಗೆ. ಆ್ಯಂಡ್ ಮೊದಲು ಕಂಪೇರ್ ಮಾಡಿದ್ರೆ ಪ್ರಾಬಬಲಿ ಲೈಕ್ 5 years ಬ್ಯಾಕ್ ಕಂಪೇರ್ ಮಾಡಿದ್ರೆ ಪೀಪಲ್ ಆರ್ ಮೋರ್ ಇನ್ ಟು ವೆಬ್ಸೈಟ್ಸ್ ನಾವು. ದೆ ನೋ ಫಸ್ಟ್ ರಿಸರ್ಚ್ ಮಾಡ್ತಾರೆ, ವಿಚ್ ಇಸ್ ವೆರಿ ಗುಡ್. ದೆ ನೋ ವಾಟ್ ಇಸ್ ಹ್ಯಾಪನಿಂಗ್ ವಿತ್ ದೆಮ್ ಆ್ಯಂಡ್ ದೆಲ್ ಕಮ್ ಅಂಡ್ ಟೇಕ್ ಒನ್ ಎಕ್ಸ್ಪರ್ಟ್ ಒಪಿನಿಯನ್. ಸೊ ಆಗಿಂದು ಅವ್ರ ಅರಿವಿದೆ. ಬರೀ ನಮ್ಮ ಜನ್ರೇಷನ್ ಅಲ್ಲ, ಈಗ ನಮ್ಮ ತಂದೆಗೂ ಏನಾರ ಆದರೂ ಕೂಡ ಐ ವಿಲ್ ಗೂಗಲ್ ಇಟ್ ಆ್ಯಂಡ್ ಸಿ ಆ್ಯಂಡ್ ಟೇಕ್ ಟು ದ ಪರ್ಟಿಕ್ಯುಲರ್ ಡಾಕ್ಟರ್. ಸೊ ಜನಕ್ಕೂ ಇನ್ಫಾರ್ಮೇಷನ್ ಚೆನ್ನಾಗಿ ಹೋಗ್ತಾ ಇದೆ. ದೇ ಆಲ್ಸೋ ಆರ್ ನಾಲೆಜಬಲ್. ಸೊ ನಾಟ್ ಓನ್ಲಿ ದೇರ್ ಸಿಂಪ್ಟಮ್ಸ್, ಗೂಗಲ್ ಆಲ್ಸೋ ಈಸ್ ಹೆಲ್ಪಿಂಗ್ ದೆಮ್ ಟು ಗೋ ಟು ಎ ಪರ್ಟಿಕ್ಯುಲರ್ ಡಾಕ್ಟರ್. 20-25 years ಬ್ಯಾಕ್ BP ಶುಗರ್ ಅಂದ್ರೆ ಯಾರ್ದೋ 1000 ಅದು ಶ್ರೀಮಂತರ ಮನೆ ಕಾಯಿಲೆ ಅಂತ ಕರೀತಿದ್ರು. ಕ್ಯಾನ್ಸರ್ ಅಂತ ಕೇಳೇ ಇರಲಿಲ್ಲ ಅವತ್ತಿನ ಮಟ್ಟಿಗೆ. ಅಲ್ಲೆಲ್ಲೋ 100 ಕಿಲೋಮೀಟರ್ ಇವ್ರು ಯಾರೋ ಕ್ಯಾನ್ಸರ್ ಅನ್ನೋ ಲೆಕ್ಕಾಚಾರ ಆಯ್ತು. ಕ್ಯಾನ್ಸರ್ ಅಂದ್ರೆ ಇವತ್ತು ಕಾಮನ್ ಆಗ್ಬಿಟ್ಟಿದೆ. ಸೊ ಅದರಲ್ಲೂ ಬಂದಾಗ ಲಂಗ್ಸ್ ಕ್ಯಾನ್ಸರ್ ಅದು ಕೂಡ ಚರ್ಚೆ ಬಹಳ ಕೇಳ್ತಿರ್ತೀವಿ, ಅದೇಗೆ ಅಂತ. ಸೊ ಅವಾಗಲೇ ಹೇಳ್ದಂಗೆ ಲಂಗ್ ಕ್ಯಾನ್ಸರ್ ಅಂದರೆ ಫ್ಯೂ ಇಯರ್ಸ್ ಬ್ಯಾಕ್ ವಯಸ್ಸಾದವ್ರಿಗೆ, ಗಂಡಸರಿಗೆ, ಸ್ಮೋಕರಲ್ಲಿ ಬರುತ್ತೆ ಅಂತ ಇತ್ತು. ಬಟ್ ಇವಾಗ ಅದು ಇಂಡಿಯಾದಲ್ಲಿ ಸಿನಾರಿಯೋ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ನಮ್ಮಲ್ಲಿ ಯಂಗರ್ ಪಾಪ್ಯುಲೇಷನ್ಗೆ ಜಾಸ್ತಿ ಕ್ಯಾನ್ಸರ್ ಬರ್ತಾ ಇದೆ, ಹೆಂಗಸರಲ್ಲಿ ಜಾಸ್ತಿ ಲಂಗ್ ಕ್ಯಾನ್ಸರ್ ಬರ್ತಾ ಇದೆ. ಹಾಗೂ ಒಂದು ಲಂಗ್ ಕ್ಯಾನ್ಸರ್ ನಾವು ಯಾವಾಗ ಡಿಟೆಕ್ಟ್ ಮಾಡ್ತೀವಿ, ಈಗ ಕೆಮ್ಮು ಉಸಿರಾಡಕ್ಕೆ ತೊಂದರೆ ಅಂತ ನಮ್ಮ ಹತ್ರ ಬಂದಾಗ ನಾವು ಲಂಗ್ ಕ್ಯಾನ್ಸರ್ ಇದೆ ಅಂತ ಡಿಟೆಕ್ಟ್ ಮಾಡಿದಾಗ ಆಲ್ರೆಡಿ ಅವರು ಕೊನೆ ಸ್ಟೇಜಲ್ಲಿ ಇರ್ತಾರೆ. ಸೊ ಲಂಗ್ ಇಸ್ ವೆರಿ ಗುಡ್ ಆರ್ಗನ್. ಕೊನೆ ಮೂಮೆಂಟ್ವರೆಗೂ ಅದರಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಗೊತ್ತಾಗಂಗಿಲ್ಲ. ಸೊ ವೆನ್ ವಿ ಡಿಟೆಕ್ಟ್ ಇಟ್ಸ್ ಆಲ್ವೇಸ್ ಇನ್ ದ 4th stage. ಮೇನ್ ಕಾರಣ ಇದಕ್ಕೆ ಎಸ್ ಪೊಲ್ಯೂಷನ್ನ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಲಾಟ್ ಆಫ್ ಇನ್ಸೆಕ್ಟಿಸೈಡ್ಸ್ ಆ್ಯಂಡ್ ಪೆಸ್ಟಿಸೈಡ್ ನಮ್ಮ ಊಟದಲ್ಲಿ ಬಳಕೆ ಆಗ್ತಾ ಇದೆ, ನಮ್ಮ ಬೆಳೆಗಳಲ್ಲಿ. ಅದು ಕೂಡ ಸ್ಮೋಕಿಂಗ್, ಪೊಲ್ಯೂಷನ್, ಇವೆಲ್ಲ ಕಾರಣಗಳಿಂದ ಫೀಮೇಲ್ಸಲ್ಲಿ, ಯಂಗರ್ ಏಜ್ ಗ್ರೂಪಲ್ಲಿ ಹೆಣ್ಮಕ್ಳಲ್ಲಿ ಮೇನ್ ಯಾಕೆ ಅಂತ ಹೇಳಿದ್ರೆ ಇವಾಗ ಅಷ್ಟೇ ನಾವು ಗ್ಯಾಸ್ನ ಯೂಸ್ ಮಾಡ್ತಾ ಇದ್ದೀವಿ. ಮುಂಚೆ ಎಲ್ಲ ಹೆಣ್ಮಕ್ಳಲ್ಲಿ ಅಂದರೆ ಈ ಒಂದು 20-25 years ಹಿಂದೆ ಸೌದೆ ಒಲೆ ಜಾಸ್ತಿ ಉರಿಸ್ತಾ ಇದ್ದೋ, ಬೆರಣಿಗಳು ಇದು ಜಾಸ್ತಿ ಉರಿತಾ ಇತ್ತು. ಈ ಸ್ಮೋಕು ಕೂಡ ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಓಕೆ, ಜೊತೆಗೆ ಈಗ ಹಳ್ಳಿಗಳಲ್ಲಿ ಈ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ ಎಲ್ಲ ತಂದು ಮನೇಲೆ ಇಡ್ತಾರೆ. ಇವರು ಮನೇಲಿ ಗುಡಿಸೋದು, ಒರೆಸೋದು, ಅದೇ ಕೈಲಿ ಊಟ ಮಾಡೋದು ಎಲ್ಲನೂ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. ಜೊತೆಗೆ ನಮ್ಮ ಇಂಡಿಯನ್ಸ್ ಅಲ್ಲಿ ಒಂದು ಹೊಸ ಥರ ಮ್ಯೂಟೇಷನ್ಸ್ಗಳು ಬರ್ತಾ ಇದೆ. ವಿ ಡೋಂಟ್ ನೋ ದ ರೀಸನ್. ಈ ಮ್ಯೂಟೇಷನ್ಸು ಫೀಮೇಲ್ಸಲ್ಲೇ ಜಾಸ್ತಿ ಇದೆ, ಹಾಗೂ ಫೀಮೇಲ್ಸಲ್ಲೇ ಕ್ಯಾನ್ಸರ್ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ದಟ್ ಮೀನ್ಸ್ ಫೀಮೇಲ್ಸಲ್ಲಿ ಮಾತ್ರ ಅಲ್ಲ, ಮೇಲಲ್ಲೂ ಕಾಣಿಸ್ಕೊಳ್ತಾ ಇದೆ, ಬಟ್ ಪ್ರೊಪೋರ್ಷನ್ ಲೇಡೀಸಲ್ಲಿ ಜಾಸ್ತಿ ಇದೆ. ಬಟ್ ಈಗ ಎಲ್ಲ ಬರುವಂತವ್ರು ಬಹುತೇಕ 4th stage ಅಲ್ಲಿ ಇರುತ್ತೆ ಅಂತ ಹೇಳ್ತಿದ್ದೀರಿ. ಹೌದು. ಬಟ್ ಈಗ ಜನರಲ್ ನೀವು ಎಲ್ಲ ಯಾರು ಆಗ್ಲಿ ಪರವಾಗಿಲ್ಲಪ್ಪ, ಒಂದು 25 ವರ್ಷ 30 ವರ್ಷ ಆದ್ಮೇಲೆ ಎವ್ರಿ 4 years or 2 years ಎವ್ರಿ ಇಯರ್ ಲಂಗ್ಸ್ ಇದನ್ನ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀರಾ ಅಂತ? ಡೆಫಿನೆಟ್ಲಿ. ಬಟ್ ಯಾಕಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬಂದ್ರೆ ಅದನ್ನ ತಡೆಗಟ್ಟಬಹುದಾ ಅಥವಾ ಇನ್ನೊಂದಷ್ಟು ದಿನ ಬದುಕಬಹುದಾ ಅಂತ? ಎಸ್, ಡೆಫಿನೆಟ್ಲಿ. ಅರ್ಲಿ ಸ್ಟೇಜಲ್ಲಿ, ಫಸ್ಟ್ ಸ್ಟೇಜಲ್ಲಿ ಬಂದರೆ ಡೆಫಿನೆಟ್ಲಿ ಔಟ್ಕಮ್ ಇಸ್ ಗುಡ್. ಸರ್ಜರಿ ಮಾಡಿ ತೆಗ್ಬಿಡ್ಬಹುದು. ಅವರು ಲೈಫ್ ಸ್ಪ್ಯಾನ್ ಏನಿರುತ್ತಲ್ಲ, ನಾನ್ ಕ್ಯಾನ್ಸರ್ ಎಷ್ಟಿರುತ್ತಲ್ಲ ಅಷ್ಟೇ ಲೈಫ್ ಸ್ಪ್ಯಾನ್ ಇರುತ್ತೆ. ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಗ್ರೂಪ್ಗಳಲ್ಲಿ ನಾವು ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಎಲ್ಲರಿಗೂ ಸ್ಕ್ರೀನಿಂಗ್ ಮಾಡೋದು ಬಹಳ ಕಷ್ಟ, ಅದು ನಮ್ಮ ಇಂಡಿಯಾದಲ್ಲಿ. ಬಿಕಾಸ್ CT ಸ್ಕ್ಯಾನ್ ಕಾಸ್ಟ್ ಅಷ್ಟೇ ಜಾಸ್ತಿ ಇದೆ. ಯಾರು ತುಂಬಾ ಸ್ಮೋಕಿಂಗ್ ಮಾಡಿರ್ತಾರೆ, ಯಾರ ವಯಸ್ಸು 50 ವರ್ಷಕ್ಕಿಂತ ಜಾಸ್ತಿ ಇರುತ್ತೆ, COPD ಅಂತ ಕಾಯಿಲೆ ಇರುತ್ತೆ, ಅಂದರೆ ಈ ಸ್ಮೋಕಿಂಗ್ ರಿಲೇಟೆಡ್ ಡಿಸೀಸ್ಗಳಿರುತ್ತೆ ಅಂಥವರಲ್ಲಿ. ಹಾಗೂ ಫ್ಯಾಮಿಲಿಯಲ್ಲಿ 1st degree ರಿಲೇಟಿವ್ಸ್ ಅಲ್ಲಿ ಯಾರಿಗಾರ ಲಂಗ್ ಕ್ಯಾನ್ಸರ್ ಇದ್ರೆ ಅಂಥವ್ರಿಗೆ ನಾವು ರೆಗ್ಯುಲರ್ ಸ್ಕ್ರೀನಿಂಗ್ನ ಮಾಡ್ತಾ ಇರ್ತೀವಿ.
ಲೋ ಡೋಸ್ CT ಸ್ಕ್ಯಾನ್ ಅನ್ನೋದು, ಆ ರೇಡಿಯೇಷನ್ ಸ್ವಲ್ಪ ಲೋ ಇರುತ್ತೆ ಅಂಥವ್ರಲ್ಲಿ ಫಸ್ಟ್ ಸ್ಕ್ರೀನ್ ಮಾಡಿ ನೋಡ್ತೀವಿ ಏನಾದ್ರು ಗಂಟಿದೆಯಾ ಒಳಗಡೆ ಅನ್ನೋದು. ಸೊ ಅಂತ ಏನಾರ ಸಣ್ಣ ಗಂಟು ಕಾಣ್ತು ಅಂತ ಅಂದರೆ ಕ್ಯಾಮ್ರಾ ಹಾಕಿ ಹೋಗಿ ಆ ಗಂಟಿನ ಜಾಗಕ್ಕೆ ಹೋಗಿ ತೆಗೆದು ಪರೀಕ್ಷೆ ಕೊಡ್ತೀವಿ. ಬಟ್ ಕೆಲವು ಗಂಟುಗಳು ಭಾಳ ಸಣ್ಣದಾಗಿರುತ್ತೆ, ರೀಚೇ ಮಾಡ್ಲಿಕ್ಕೆ ಆಗಂಗಿಲ್ಲ, 0.5 mm 0.3 mm. ಹಿಂಗಿದ್ದಾಗ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ರಿಪೀಟ್ ಮಾಡ್ತಾ ಇರ್ತೀವಿ, 3 ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ. ಸಲ ಎಷ್ಟಿತ್ತು, ಈ ಸಲ ಎಷ್ಟು ಜಾಸ್ತಿ ಆಗಿದೆ, ಎಷ್ಟು ಬೇಗ ಜಾಸ್ತಿ ಆಗಿದೆ, ಇದ್ರ ಪ್ರಕಾರ ನೋಡಿಕೊಂಡು ನಾವು ಅದನ್ನು ಡಯಾಗ್ನೋಸ್ ಮಾಡ್ತೀವಿ. ಕೆಲವು ಸಲ ಅದನ್ನು ರೀಚ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಬಂದಾಗ ಆ ಪಾರ್ಟ್ ಆಫ್ ಶ್ವಾಸಕೋಶನ ತೆಗೆದುಬಿಡಬಹುದು. ಹಂಗೆ ತೆಗೆದ್ಬಿಟ್ಟಾಗ ಕೂಡ ಲಂಗ್ ಕ್ಯಾನ್ಸರ್ ಪ್ರಾಬಬಿಲಿಟಿ ಬಹಳ ಕಮ್ಮಿ ಆಗೋಗ್ಬಿಡುತ್ತೆ. ಆ ಸಾಧ್ಯತೆ ಕೂಡ ಬಚಾವಾಗಬಹುದು. ಹೌದು, ಯಾಕಂದ್ರೆ ಈಗ 2 mm ಇದೆ ಅಂತ ಅನ್ಕೊಳ್ಳಿ, ಅದನ್ನ ರೀಚ್ ಮಾಡ್ಲಿಕ್ಕೆ ಆಗಂಗಿಲ್ಲ. ರೀಚ್ ಮಾಡಕ್ ಹೋದ್ರೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗೋಗ್ಬಿಡುತ್ತೆ. ವಿತಿನ್ 3 months ಅದು 4 mm ಆಗಿದ್ದಾನೆ, ಡಬಲ್ ಆಗೋಗ್ಬಿಟ್ಟಿದೆ. ಡೆಫಿನೆಟ್ಲಿ ಇಟ್ ಇಸ್ ಕ್ಯಾನ್ಸರ್, ನಥಿಂಗ್ ಅದರ್ ದೆನ್ ಕ್ಯಾನ್ಸರ್. ಹಂಗಿದ್ದಾಗ ಆ ಪಾರ್ಟ್ ಆಫ್ ಲಂಗ್ಸ್ ತೆಗೆದ್ಬಿಡಬಹುದು. ನಾನು ಯಾವಾಗ್ಲೂ ರಾಜಕಾರಣಿಗಳ ಸಂದರ್ಶನ ಮಾಡ್ತಿದ್ದವನು. ಬಹುತೇಕ ನನ್ನ ಈ ಚೇರ್ ಅಲ್ಲಿ ಮಂತ್ರಿಗಳು, ಶಾಸಕರು, ಮಾಜಿ ಶಾಸಕರು, ಪೊಲಿಟಿಷಿಯನ್ ಕೂರ್ತಿದ್ರು. ಸೊ ಫಾರ್ ದ ಫಸ್ಟ್ ಟೈಮ್ ಅನ್ನೋಕ್ಕಿಂತ ಕೆಲವೇ ಸಂದರ್ಶನ ನಿಮ್ದು ಒಂದು ಡಾಕ್ಟರ್ನ ಇಂಟರ್ವ್ಯೂ ಮಾಡ್ತಿರೋದು. ಸೊ ಅದರಲ್ಲೂ ಕೂಡ ಈ ಸಂಬಂಧಪಟ್ಟಂಗೆ ನನ್ನ ಈ ಜನರಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಹುಡ್ಕೊಂಡು ಹಂಗೆ ಕೇಳಿದ್ವಿ. ಬಟ್ ಇನ್ ಮುಂದಿನ ಪ್ರಶ್ನೆಗಳು ಅಂದಾಗ ನೀವೇ ಒಂದಷ್ಟು ಹೇಳೋ ವಿಷಯಗಳಿರುತ್ತೆ. ಸೊ ಅದನ್ನ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ. ಸೊ ಅವಾಗಲೇ ಹೇಳಿದೆ ಇಮ್ಯುನೋಥೆರಪಿ ಬಗ್ಗೆ ಮಾತಾಡ್ತೀನಿ ಅಂತ, ಬಿಕಾಸ್ ದಿಸ್ ಇಸ್ ಸಮಥಿಂಗ್ ನ್ಯೂ ಕಮಿಂಗ್ ಅಪ್. ಅವಾಗಲೇ ಅಲರ್ಜಿ ಒಂದು ವಾಸಿ ಆಗದೆ ಇರೋ ತೊಂದರೆ ಅಂತ ಹೇಳಿದೆ, 100% ಕಂಟ್ರೋಲ್ ಬರುತ್ತೆ. ಬಟ್ ಈ ಹೊಸ ಕಾನ್ಸೆಪ್ಟ್ ಇಮ್ಯುನೋಥೆರಪಿ ಶುರು ಮಾಡಿದಾಗ ಕೆಲವು ವ್ಯಕ್ತಿಗಳಲ್ಲಿ ಇದನ್ನ ವಾಸಿ ಮಾಡ್ಬೋದು, ಎಸ್ಪೆಷಲಿ ಸಣ್ಣ ಮಕ್ಕಳಲ್ಲಿ ಹಾಗೂ ಮೂಗಿನ ಅಲರ್ಜಿ ಯಾರು ಜಾಸ್ತಿ ಇರುತ್ತಲ್ಲ ಅದರಲ್ಲಿ. ಈ ಇಮ್ಯುನೋಥೆರಪಿ ಅಂದ್ರೆ ಏನ್ ಮಾಡ್ತೀವಿ, ಸೇಮ್ ಅಲರ್ಜೆನ್ಸ್ನೇ ಜಾಸ್ತಿ ಕಾನ್ಸಂಟ್ರೇಷನ್ ಅಲ್ಲಿ ಕೊಡ್ತೀವಿ. ಈಗ ಧೂಳ್ಗೋದಾಗ ನಂಗೆ ನೆಗಡಿ, ಕೆಮ್ಮು, ಸೀನು ಬರ್ತಾ ಇದೆ, ಸೊ ಸ್ವಲ್ಪ ಧೂಳ್ಗೋದಾಗ ಪ್ರಾಬ್ಲಮ್ ಆಯ್ತು, ಸ್ವಲ್ಪ ಜಾಸ್ತಿ ಧೂಳ್ಗೋದಾಗ ಪ್ರಾಬ್ಲಮ್ ಆಯ್ತು, ತುಂಬಾ ಧೂಳ್ಗೋದಾಗ ಬಾಡಿ ಅಷ್ಟು ರಿಯಾಕ್ಟ್ ಮಾಡಲ್ಲ, ಸ್ಟನ್ ಆಗೋಗ್ಬಿಡುತ್ತೆ. ಸೇಮ್ ಕಾನ್ಸೆಪ್ಟ್ ನಾವು ಇಮ್ಯುನೋಥೆರಪಿಲಿ ಯೂಸ್ ಮಾಡ್ತೀವಿ. ಸೊ ಸೇಮ್ ಅಲರ್ಜೆನ್ಸ್, ಸೇಮ್ ಧೂಳ್ನೆ ಬಾಡಿ ಒಳಗೆ ಇಂಟ್ರೊಡ್ಯೂಸ್ ಮಾಡಕ್ ಶುರು ಮಾಡ್ತೀವಿ. ಸೊ ದೇರ್ ಬಾಡಿ ಡಸಂಟ್ ರಿಯಾಕ್ಟ್. ಸೊ ಇದು ಮಕ್ಕಳಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ. ಅದ್ರ ಬಗ್ಗೆ ಜನರಲ್ಲಿ ಅಷ್ಟಾಗಿ ಐಡಿಯಾ ಇಲ್ಲ. ಸೊ ಅಲರ್ಜಿ ಸ್ಕಿನ್ ಟೆಸ್ಟ್ ಮಾಡಿಕೊಂಡು ಯಾವ್ದ್ರಲ್ಲಿ ಅಲರ್ಜಿ ಇದೆ ಅಂತ ಕಂಡಿಡಿದ್ರೆ ಅದರಿಂದ ದೂರ ಇರಬಹುದು. ಬಟ್ ಎಲ್ಲ ವಿಚಾರದಲ್ಲೂ ದೂರ ಇರಕ್ ಆಗಂಗಿಲ್ಲ. ಕೆಲವರಿಗೆ ಸೊಳ್ಳೆಯಲ್ಲಿ ಅಲರ್ಜಿ ಇರುತ್ತೆ, ಜಿರ್ಲೆಯಲ್ಲಿ ಅಲರ್ಜಿ ಇರುತ್ತೆ, ನಾಯಿಲ್ ಅಲರ್ಜಿ ಇರಬಹುದು. ದೂರ ಇರಿ ಅಂದ್ರೆ ದೂರ ಇರ್ತೀವಿ. ಈ ಗಿಡದಲ್ಲಿದೆ, ಹುಲ್ಲಲ್ಲಿ ಇರುತ್ತೆ, ಅಥವಾ ಡಸ್ಟ್ ಮೈಟ್ಸ್, ಮನೇಲಿರೋ ಅಲರ್ಜಿಲಿ ನಾವು ಎಷ್ಟೇ ನೀಟಾಗಿ ಕ್ಲೀನಾಗಿದ್ರು ಅದನ್ನು ದೂರ ಇರೋಕ್ಕಾಗಿಲ್ಲ. ಅಂಥ ಸಂದರ್ಭದಲ್ಲಿ ಇಮ್ಯುನೋಥೆರಪಿ ಕೊಟ್ರೆ ಅಲರ್ಜಿನ ನಾವು ವಾಸಿ ಮಾಡೋ ಸಾಧ್ಯತೆಗಳು ಇವೆ. ಸೊ ವಾಸಿ ಮಾಡೋ ಚಾನ್ಸಸ್ ಇದೆ, ಲೈಕ್ 20 to 30%. ಗುಡ್ ಅಲ್ಲ, 100% ಆಗದೆ ಇದ್ರು ಕೂಡ 20 to 30% ದಟ್ ಪೇಷಂಟ್ ವಿಲ್ ಬಿ ಆಫ್ ಇನ್ಹೇಲರ್ಸ್, ಆಫ್ ನೇಸಲ್ ಸ್ಪ್ರೇಸ್, ಈ ತರ ಇರುತ್ತೆ. ಮೇಡಮ್, ಸಹಜವಾಗಿ ಯಾವ್ದ್ರಿಂದ ಅಲರ್ಜಿ ಬರುವಂತದ್ದು ಯಾವ್ದ್ರಿಂದ ಜಾಸ್ತಿ ಬರುತ್ತೆ ಅಂತ, ಆತರ ಕೇಸಸ್ ಯಾವ್ದು ಜಾಸ್ತಿ ಇದೆ ಅಂತ? ಸೊ ಅಲರ್ಜಿ ಯಾವುದೇ ಕಾರಣನೂ ಇರಬಹುದು. ನಾನು ಯೂಶಲಿ ಪ್ರಾಕ್ಟೀಸ್ ಮಾಡ್ತಿರೋದು ನಾರ್ತ್ ಬ್ಯಾಂಗ್ಳೂರಲ್ಲಿ, ಪೀಣ್ಯ ದಾಸರಳ್ಳಿ ಏರಿಯಾದಲ್ಲಿ. ಇಲ್ಲಿ ನಾನು ಕಾಮನ್ ಆಗಿ ನೋಡ್ತಿರೋದು ಸೊಳ್ಳೆಯಿಂದ ಹಾಗೂ ಜಿರ್ಲೆಯಿಂದ. ಸೊ ನಾವು ಅನ್ಕೊಳ್ತಿರ್ತೀವಿ ನಂಗೆ ಕೋಲ್ಡ್ ಆದ್ರೆ ಅಲರ್ಜಿ ಆಯ್ತು, ಧೂಳ್ಗೆ ಹೋಗ್ಬಿಟ್ಟೆ ಅಲರ್ಜಿ ಆಯ್ತು ಅಂತ. ಬಟ್ ಎಲ್ಲೋ ಸೊಳ್ಳೆ ಕಚ್ಚಿಸ್ಕೊಳ್ತಾ ಇರ್ತೀವಿ, ಅಲ್ಲಿಂದ ಅಲರ್ಜಿ ಬರ್ತಾ ಇರುತ್ತೆ. ಸೊ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ, ಓಕೆ ಇಲ್ಲಿಂದ ದೂರ ಇರಿ ಅಂತ ಹೇಳ್ಬಹುದು. ಸೊ ಅದ್ರ ಜೊತೆಗೆ ಕೆಲವರು ಕೋಲ್ಡ್ ಹೋದ್ರೆ ಅಲರ್ಜಿ ಆಯ್ತು, AC ಹೋದ್ರೆ ಅಲರ್ಜಿ ಆಯ್ತು ಅಂತ ಹೇಳ್ತಾರೆ. ಸೊ AC ಹೋದ್ರೆ ಅಲರ್ಜಿ ಆಯ್ತು ಅಂದ್ರೆ ನೀವು ಕಾರಲ್ಲಿದ್ದಾಗೂ ಅಲರ್ಜಿ ಆಗ್ಬೇಕು, ಸಿನಿಮಾ ಥಿಯೇಟರ್ಗೆ ಹೋದ್ರೂ ಆಗ್ಬೇಕು, ಆಫೀಸ್ಗೆ ಹೋದ್ರೂ ಆಗ್ಬೇಕು. ಇಲ್ಲ ಇಲ್ಲೆಲ್ಲೂ ಆಗ್ತಾ ಇಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಆಗ್ತಾ ಇದೆ ಅಂದ್ರೆ ನಿಮ್ಮ AC ಪ್ರಾಬ್ಲಮ್ ಇರಬಹುದು, ಅಥವಾ ರೂಮಲ್ಲಿ ಆ ಪೇಂಟ್ ಸ್ಮೆಲ್ ಇರುತ್ತೆ, ಇಲ್ಲ ರೂಮ್ ಫ್ರೆಶ್ನರ್ ಇರುತ್ತೆ, ಫೈಲ್ಸ್ಗಳು ಸ್ಟ್ಯಾಕ್ ಆಗಿರುತ್ತೆ, ಈ ತರ ಕಾರಣಗಳು ಇರಬಹುದು. ಸೊ ಕಾಮನ್ ಅಲರ್ಜೆನ್ಸು ಇಂಡಿಯಾದಲ್ಲಿ ಹೌಸ್ ಡಸ್ಟ್ ಮೈಟ್ಸ್, ಮನೇಲಿರೋ ಧೂಳಲ್ಲಿರೋ ಕ್ರಿಮಿಗಳು, ಅದಕ್ಕೆ ಡಸ್ಟ್ ಮೈಟ್ಸ್ ಅಂತೀವಿ. ಇದು ಸಾಮಾನ್ಯವಾಗಿ ನಮ್ಮ ಹಾಸಿಗೆ, ದಿಂಬು, ಬೆಡ್ಶೀಟು, ಅಲ್ಮೆರಾ ಈ ಮೂಲೆಗಳಲ್ಲಿ ಇರುತ್ತೆ. ಅದಕ್ಕೆ ಯಾವಾಗ್ಲಾರ ಗುಡಿಸಿದಾಗ, ಧೂಳು ಹೊಡೆದಾಗ ನಮ್ಗೆ ಅಲರ್ಜಿ ಜಾಸ್ತಿ ಆಗ್ತಾ ಇರುತ್ತೆ. ಡಿಯೋಡ್ರೆಂಟ್ ಮತ್ತೆ ಈ ತರದ್ದು ಒಂದಷ್ಟು ಬಳಸಿದಾಗ್ಲೂ ಪೌಡರ್ಸ್ ಈ ತರ ಬಳಸಲು ಅಲರ್ಜಿ ಟ್ರಿಗರ್ ಆಗುತ್ತೆ. ಫಸ್ಟ್ ಬೇಸಿಕಲಿ ಹೌಸ್ ಡಸ್ಟ್ ಮೈಟ್ ಇಂದ ಅಲರ್ಜಿ ಶುರು ಆಗಿ ಅದ್ರ ಜೊತೆಗೆ ಯಾವ್ದಾರ ಸ್ಮೆಲ್ ಬಂದಾಗ ಟ್ರಿಗರ್ ಆಗಬಹುದು. ಅದ್ರ ಜೊತೆಗೆ ನೆಕ್ಸ್ಟ್ ಕಾಮನ್ ಕಾಸ್ ನಮ್ಮ ಸುತ್ತಮುತ್ತಲಿರೋ ಮರಗಳು, ಬೆಂಗಳೂರಲ್ಲಿ ಇರೋ ಅಂತದ್ದು. ಸೊ ಹುಲ್ಲಲ್ಲಿ ಕಾಮನ್ ಆಗಿ ಅಲರ್ಜಿ ಇದೆ. ಸೊ ಯೂಶಲಿ ಯಾವುದೋ ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ, ಇಲ್ಲ ಗಾರ್ಡನ್ ಅಲ್ಲಿ, ಪಾರ್ಕ್ ಅಲ್ಲಿ ಓಡಾಡ್ತಾ ಇರ್ತೀವಿ, ಹುಲ್ಲಲ್ಲೂ ಕೂಡ ನಮ್ಗೆ ಅಲರ್ಜಿ ಆಗಬಹುದು. ಎಸ್, ಬಹಳಷ್ಟು ವಿಷಯಗಳ ಸ್ಪಷ್ಟವಾಗಿ ಹೇಳಿದ್ರಿ. ಮಕ್ಕಳಿಗೆ, ದೊಡ್ಡವ್ರಿಗೆ ಯಾವ ರೀತಿ ಆರೋಗ್ಯ ಕಾಪಾಡ್ಕೋಬೇಕು, ಜೊತೆಗೆ ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು ಅಂತ. ಸೊ ಎಲ್ಲನೂ ತಿನ್ನಿ, ಏನ್ ಸಮಸ್ಯೆ ಇಲ್ಲ, ಬಟ್ ಆದ್ರೆ ಅದಕ್ಕೆ ಸಮಸ್ಯೆ ಆದಾಗ ಎಲ್ಲಿ ಅಂತ ಕಂಡ್ಕೊಂಡು ಪರಿಹಾರ ಹೇಗೆ ಅಂತ ಕೂಡ ತಿಳಿಸಿದ್ರಿ. ಬಟ್ ಒಂದು ತುಂಬಾ ಎಲ್ಲ ಇನ್ಫಾರ್ಮೇಶನ್ ಕೊಟ್ರಿ. ಬಹಳ ಚೆನ್ನಾಗಿ ಆಡಿಯನ್ಸ್ ನೋಡ್ತಿರ್ತಾರೆ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಲೈಕ್ ಯಾವ ಡೇಸ್ ಅವೈಲೇಬಲ್ ಇರ್ತೀರಿ, ಏನ್ ಕತೆ ಹೇಗೆ ಅಂತ? ನಾನು ಲಂಕೇರ್, SJD ಲಂಕೇರ್
ಟಿ ದಾಸರಳ್ಳಿಲಿ ನಂದು ರೆಸ್ಪಿರೇಟರಿ ಇನ್ಸ್ಟಿಟ್ಯೂಟ್ ಇರೋವಂಥದ್ದು, ಅಲ್ಲಿ ಮಾತ್ರ ಸಿಗ್ತೀನಿ. ಸೋಮವಾರದಿಂದ ಶನಿವಾರದವರೆಗೂ ಇರ್ತೀನಿ, ಇಡೀ ದಿನ ಇರ್ತೀವಿ. ನಮ್ದೊಂದು ರೆಸ್ಪಿರೇಟರಿ ಮೆಡಿಸಿನ್ ಟೀಮೇ ಇದೆ, 3 ಜನ ಇದ್ದೀವಿ. ಡಾಕ್ಟರ್ ಅಮೂಲ್ಯ, ಡಾಕ್ಟರ್ ಶಶಿಕಾಂತ್ ಹಾಗೂ ನಾವು. ನಮ್ಮ ಜೊತೆ ಫಿಸಿಷಿಯನ್ ಡಾಕ್ಟರ್ ವಿನಯ್ ಇದ್ದಾರೆ. ಸೊ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 10 ಗಂಟೆವರೆಗೂ OPD ನಡೀತಾ ಇರುತ್ತೆ. ಯಾವ ಮೂಮೆಂಟ್ ಅಲ್ಲಾದ್ರೂ ಬರಬಹುದು. ನಾನಿಲ್ಲ ಅಂತ ಹೇಳಿದ್ರೆ ಬೇರೆ ಡಾಕ್ಟರ್ಸ್ಗಳು ಇದ್ದಾರೆ. ಎಮರ್ಜೆನ್ಸಿ ಈವನ್ ನೈಟಲ್ಲೂ, ರೆಸ್ಪಿರೇಟರಿ ರಿಲೇಟೆಡ್ ಎಮರ್ಜೆನ್ಸಿ ಈವನ್ ನೈಟಲ್ಲೂ ಕೂಡ ಆಪರೇಟ್ ಆಗ್ತಾ ಇರುತ್ತೆ. ಅಂತ ಎಮರ್ಜೆನ್ಸಿ ಇದ್ದಾಗ ಖುದ್ದಾಗಿ ನಾನೇ ಬಂದು ನೋಡ್ತೀನಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.